me, forever on fire. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರ ಇದೆಯಲ್ಲ, ಕಚೇರಿಯಲ್ಲಿ ಭೇಟಿ ಮಾಡಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿಕೊಂಡಿದ್ದಾರೆ. ನಾನು ಸಹ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾ ಇರ್ತೇನೆ, ಅನುದಾನ ಹೊಸ ಯೋಜನೆಗಳ ಬಗ್ಗೆ ಭೇಟಿ ಮಾಡ್ತಾ ಇರ್ತೇನೆ. ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ದೇವೇಗೌಡರನ್ನ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದರು. ಜೊತೆಗೆ ಊಟಕ್ಕೂ ಕೂಡ ಅವರ ಜೊತೆಗೆ ಸೇರಿಕೊಂಡಿದ್ದರು. ಈ ವಿಚಾರ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಉತ್ತರ ಕೊಡಲಿಕ್ಕೇನೆ ಮುಜುಗರ ಅನ್ನೋ ರೀತಿಯಲ್ಲಿ ಕೆಲವಷ್ಟು ಜನ ಮಾತನಾಡಿದ್ದು ಉಂಟು. ನೆನ್ನೆ ಇವತ್ತು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ನಾನು ಕೂಡ ಕೇಂದ್ರ ಸಚಿವರನ್ನು ಭೇಟಿಯಾಗಿದ್ದೇನೆ, ಅವರು ಭೇಟಿಯಾಗಿದ್ದಾರೆ, ತಪ್ಪೇನು ಅಂತ ಕೇಳಿದ್ದಾರೆ. ಕಚೇರಿನಲ್ಲಿ ಮೀಟ್ ಮಾಡಿದ್ರೆ ತಪ್ಪೇನಿದೆ, ಅದರ್ಥ ಆಗಿಲ್ಲ. ಈಗ ಮೊನ್ನೆ ನಾನು ಹೋಗಿ ನಮ್ಮ ಸಂಬಂಧಪಟ್ಟಂತ ಮಂತ್ರಿ C.R. ಪಾಟೀಲ್ ಅವರಿಗೆ ಮೀಟ್ ಮಾಡಿದೆ, ಸೋಮಣ್ಣ ಅವರಿಗೆ ಮೀಟ್ ಮಾಡಿದೆ. ಅಂದರೆ ನಾನು BJP ಸೇರ್ತಾ ಇದ್ದೀನ, ಅದು ಅವ್ರ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಯೋಜನೆಗಳು ಬಗ್ಗೆ ನಾನು ಚರ್ಚೆನೇ ಮಾಡಬಾರ್ದು, ಅಥವಾ ನಮ್ಮ ಯಾರು ಶಾಸಕರು, ಸಂಸದರು ಅಥವಾ ಮಂತ್ರಿಗಳು ಹೋಗಲೇಬಾರ್ದ? ಏನು ಮಾಡೋದು, ನೀವೇ ಒಂದು ನಮಗೆ ಮಾರ್ಗಸೂಚಿಗಳು ಕೊಟ್ಬಿಡಿ, ಅದ್ರ ತಕ್ಕಂಗೆ ನಾವು ನಡ್ಕೊಂತೀವಿ. ನೋಡಿ, JDS ಅವರು ಕ್ಲೋಸ್ ಚಾಪ್ಟರ್ ಇಲ್ಲಿ, ಹೌದಾ ಇಲ್ವಾ? ಇಲ್ಲಿ ಪಾಪ ಸದನದಲ್ಲಿ ಯಾರೂ ಇಲ್ಲ ಅವರಿಗೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಕಾದು ನೋಡಿ. ಯಾಕಿನ್ನ ಇಷ್ಟು ಬೇಗ ಡಿಸಿಷನ್ ತಗೋತೀರ? ಕಚೇರಿನಲ್ಲಿ ಮೀಟ್ ಮಾಡಿದ್ದಾರೆ. ಕಚೇರಿನಲ್ಲಿ ಮೀಟ್ ಮಾಡಿದ್ರೆ ತಪ್ಪೇನಿದೆ, ಅದರ್ಥ ಆಗಿಲ್ಲ. ಈಗ ಮೊನ್ನೆ ನಾನು ಹೋಗಿ ನಮ್ಮ ಸಂಬಂಧಪಟ್ಟಂತ ಮಂತ್ರಿ C.R. ಪಾಟೀಲ್ ಅವರಿಗೆ ಮೀಟ್ ಮಾಡಿದೆ, ಸೋಮಣ್ಣ ಅವರಿಗೆ ಮೀಟ್ ಮಾಡಿದೆ. ಅಂದರೆ ನಾನು BJP ಸೇರ್ತಾ ಇದ್ದೀನ, ಅದು ಅವ್ರ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಯೋಜನೆಗಳು ಬಗ್ಗೆ ನಾನು ಚರ್ಚೆನೇ ಮಾಡಬಾರ್ದು, ಅಥವಾ ನಮ್ಮ ಯಾರು ಶಾಸಕರು, ಸಂಸದರು ಅಥವಾ ಮಂತ್ರಿಗಳು ಹೋಗಲೇಬಾರ್ದ? ಏನು ಮಾಡೋದು, ನೀವೇ ಒಂದು ನಮಗೆ ಮಾರ್ಗಸೂಚಿಗಳು ಕೊಟ್ಬಿಡಿ, ಅದ್ರ ತಕ್ಕಂಗೆ ನಾವು ನಡ್ಕೊಂತೀವಿ. ನೋಡಿ, JDS ಅವರು ಕ್ಲೋಸ್ ಚಾಪ್ಟರ್ ಇಲ್ಲಿ, ಹೌದಾ ಇಲ್ವಾ? ಇಲ್ಲಿ ಪಾಪ ಸದನದಲ್ಲಿ ಯಾರೂ ಇಲ್ಲ ಅವರಿಗೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಕಾದು ನೋಡಿ. ಯಾಕಿನ್ನ ಇಷ್ಟು ಬೇಗ ಡಿಸಿಷನ್ ತಗೋತೀರ? ಕಚೇರಿನಲ್ಲಿ ಮೀಟ್ ಮಾಡಿದ್ದಾರೆ. ಕಚೇರಿನಲ್ಲಿ ಮೀಟ್ ಮಾಡಿದ್ರೆ ತಪ್ಪೇನಿದೆ, ಅದರ್ಥ ಆಗಿಲ್ಲ. ಈಗ ಮೊನ್ನೆ ನಾನು ಹೋಗಿ ನಮ್ಮ ಸಂಬಂಧಪಟ್ಟಂತ ಮಂತ್ರಿ C.R. ಪಾಟೀಲ್ ಅವರಿಗೆ ಮೀಟ್ ಮಾಡಿದೆ, ಸೋಮಣ್ಣ ಅವರಿಗೆ ಮೀಟ್ ಮಾಡಿದೆ. ಅಂದರೆ ನಾನು BJP